ಅಡಿಷನಲ್ಗೆ ನಮ್ಮ ಪೊಲೀಸ್ ಇಲಾಖೆಯಿಂದಲೂ ಕೂಡ ಎಕ್ಸ್ಟ್ರಾ ಫೋರ್ಸನ್ನು ಕೇಳಿದರು. 2 DR ಅನ್ನು ನಾವು ಅಡಿಷನಲ್ಗೆ ನಮ್ಮ ಕಡೆಯಿಂದ ಕಳಿಸ್ಕೊಟ್ಟಿದ್ದೇವೆ. ಅವರು ಟೀಮ್ ಅವರು ಕೂಡ ಇದ್ದಾರೆ. ಮತ್ತು ಅಣೆಕಟ್ಟು ಏನು ಡ್ಯಾಮ್ ಮೇಲೆ ಯಾರನ್ನೂ ಕೂಡ ಬಿಡೋದು ಬೇಡ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾರನ್ನೂ ಅಲೋ ಮಾಡೋದು ಬೇಡ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಎಲ್ಲ ಕಡೆ CC ಕ್ಯಾಮ್ರಾಗಳು ಕೂಡ ಕೆಲವು ಇದೆ, ಇನ್ನೂ ಕೆಲವು ಕಡೆ CC ಕ್ಯಾಮ್ರಾಗಳನ್ನ ಕೂಡ ಹಾಕ್ತಾ ಇದ್ದೇವೆ. ಒಂದು ಸಮರ್ಥವಾಗಿ ಭದ್ರತೆ ದೃಷ್ಟಿಯಿಂದ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಟೂರಿಸ್ಟ್ಗಳು ಪಾರ್ಕಿಗೆ ಬರ್ತಾರೆ, ಗಾರ್ಡನ್ಗೆ ಬರ್ತಾರೆ. ಸೊ ಅಲ್ಲೂ ಕೂಡ ಕೆಲವು CC ಕ್ಯಾಮ್ರಾಗಳು ನೀವು ಹೇಳ್ದಂಗೆ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಮಾಡ್ತೀವಿ. ಸೊ ಆ್ಯಸ್ ಸಚ್ ಏನು ನಮ್ಮದು ಡ್ಯಾಮ್ ಇದೆ, ಡ್ಯಾಮಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಸೆಕ್ಯೂರಿಟಿನ ಮತ್ತು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅವರು ಕೂಡ ಎಫೆಕ್ಟಿವ್ ಆಗಿ ಮಾಡ್ತಾಯಿದ್ದಾರೆ. ಅಧಿಕಾರಿಗಳು ಹೇಳೋ ಥರ 75 CC ಕ್ಯಾಮ್ರಾದಲ್ಲಿ ಕಾವೇರಿ ಪ್ರತಿಮೆ ಬಳಿ 1 CC ಕ್ಯಾಮ್ರಾ ಮಾತ್ರ ವರ್ಕಿಂಗ್ ಕಂಡೀಷನ್ ಇದೆ. ಜೊತೆಗೆ ಲಗೇಜ್ ಸ್ಕ್ಯಾನರ್ ಕೆಟ್ಟು 2019 ಕೆಟ್ಟಿರೋ ಲಗೇಜ್ ಸ್ಕ್ಯಾನರ್ ಇಲ್ಲಿವರೆಗೂ ಅದು ಚಾಲುವಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾವು ಮಧ್ಯಾಹ್ನ ಡಿಸ್ಕಸ್ ಮಾಡಿದ್ವಿ. ಸುಮಾರು 30 ಕ್ಯಾಮ್ರಾ ವರ್ಕಿಂಗಲ್ಲಿದೆ ಅಂತ ಹೇಳಿದ್ದಾರೆ ಅವರು. ನಾವು ನಮ್ಮ ಸೂಪರಿಂಟ್ ಇಂಜಿನಿಯರ್ ಕರೆಸಿದ್ವಿ ಮತ್ತು ವೆರಿಫಿಕೇಷನ್ ಮಾಡಿಸ್ತೀವಿ. ನಮ್ಮ SP ಅವರು ಕೂಡ ಈಗಾಗಲೇ ಅವ್ರಿಗೆ ಪತ್ರವನ್ನು ಬರೆದಿದ್ದಾರೆ. ಎಲ್ಲೆಲ್ಲಿ ನಮಗೆ ಇಂಪಾರ್ಟೆಂಟ್ ಪ್ಲೇಸಸ್ CC ಕ್ಯಾಮ್ರಾ ಬೇಕಂತ ಅದನ್ನು ಕೂಡಲೇ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಇಮಿಡಿಯೇಟಾಗಿ ಮಾಡ್ತೀವಿ. ಇಲ್ಲ, 30 ಅಂತ ಹೇಳಿದ್ದಾರೆ, ನಾನು ವೆರಿಫೈ ಮಾಡಿಸ್ತೀನಿ. ನಾವು ಮಧ್ಯಾಹ್ನ ಡಿಸ್ಕಸ್ ಮಾಡಿದ್ವಿ. ಇಲ್ಲ, ನಮಗೆ ಮಧ್ಯಾಹ್ನ ಡಿಸ್ಕಸ್ ಮಾಡಿದಾಗ 30 ಕ್ಯಾಮ್ರಾಗಳು ವರ್ಕಿಂಗಲ್ಲಿ ಇದೆ ಅಂತ ಹೇಳಿದ್ದಾರೆ. ತಾವು ನನಗೆ ಹೇಳಿದ್ದೀರಾ. ಮತ್ತು ಇನ್ನೊಮ್ಮೆ ನಾನು ನಮ್ಮ SP ಅವ್ರನ್ನ ರಿಕ್ವೆಸ್ಟ್ ಮಾಡಿ ವೆರಿಫಿಕೇಷನ್ ಮಾಡಿಸ್ತೀನಿ, ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತೇಳಿ. ಒಂದು ವೇಳೆ ವರ್ಕ್ ಆಗ್ತಾ ಇಲ್ಲ ಅಂದರೆ ಯಾಕೆ ಆಗ್ತಾ ಇಲ್ಲ, ಮತ್ತು ಅದನ್ನು ಇಮಿಡಿಯೇಟಾಗಿ ರೆಸ್ಟೋರ್ ಮಾಡೋದು ಕೆಲಸವನ್ನು ಕೂಡ ಮಾಡಿಸ್ತೀವಿ. ಮತ್ತು ಏನು ಮಯೂರ ಹೋಟೆಲ್ಗೆ ಬರ್ತಕ್ಕಂಥ ಪ್ರವಾಸಿ ಟೂರಿಸ್ಟ್ ಏನಿರ್ತಾರೆ ಅವ್ರ ಲಗೇಜ್ಗಳನ್ನೆಲ್ಲ ಚೆಕ್ ಮಾಡಲಿಕ್ಕೆ ಏನಿಲ್ಲ ಓಕೆ, ಅದನ್ನು ನಾವು ಡಿಸ್ಕಸ್ ಮಾಡಿ. ಭದ್ರತಾ ಸಿಬ್ಬಂದಿಗಳು ಅಷ್ಟೇ ಸರ್, 263 ಜನ ಇರುವಂಥ ನಿಯೋಜನೆ ಇರುವಂಥ ಸ್ಥಳ ಇದು. ಕೇವಲ 50 ರಿಂದ 55 ಜನ ಮಾತ್ರ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ಭದ್ರತಾಧಿಕಾರಿಗಳೇ ಹೇಳ್ತಾರೆ. ಮೆಕ್ಯಾನಿಕ್ ಸ್ಕ್ಯಾನರ್ ಅಂಥದ್ದು ಏನಿಲ್ಲ ಮೊದಲೆಲ್ಲ ಇತ್ತು. ಒಂದ್ಸಾರಿ ಇದ್ದರೆ 100 ಜನ ಒಳಗಡೆ ಬರ್ತಾರೆ. ಅವ್ರನ್ನ ಒಬ್ಬರು ಇಬ್ಬರು ಭದ್ರತಾ ಸಿಬ್ಬಂದಿಗಳ ಕೈಯಲ್ಲಿ ತಪಾಸಣೆ ಮಾಡೋಕ್ಕಾಗ್ತಾ ಇಲ್ಲ. ಗೊತ್ತಾಯ್ತು. ಇಲ್ಲ, ಅಟೆಂಡ್ ಮಾಡ್ತೀವಿ. ಸರ್, ಇನ್ನೊಂದು ಈಗ ಅಂಗಡಿ ಮಳಿಗೆಗಳು ಒಳಗಡೆ ಇದ್ದಾರೆ. ನೀವು ಈಗ ಬರೋಕ್ಕೇನೆ ವೆಹಿಕಲ್ ತೊಂದರೆ ಆಯಿತು. ಬೋಟಿಂಗ್ ಮಾಡಿ ಅಂತ ಬಂದಾಗ ಅವರು ಅಥವಾ ಮೋರ್ ದೆನ್ ಅಲ್ಲಿಗಿಂತ ಮಾಡ್ಕೊಂಡಿದ್ದಾರೆ. ಅವನ್ನ ಅದರ್ ಪ್ರಾಡಕ್ಟೇ ಸೇಲ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಶಾರ್ಟ್ ರೇಟ್ಸ್ ನೀವು ಒಂದ್ಸಲಿ ರೆಕಾರ್ಡ್ ನೋಡ್ಬೋದು. ಆ ಥರ ಎಲ್ಲ ಅಂಗಡಿ ಹಾಕೊಂಡಿದ್ದಾರೆ. ನಿಮ್ಮ ಗಾಡಿ ಬರೋಕ್ಕೆ ಫಸ್ಟ್ ಬೋಟಿಂಗ್ ಬರೋಕ್ಕೆ ಕಷ್ಟ ಆಯ್ತಲ್ಲಿ. ಅಲ್ಲ, ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಈಗ ನಾವು ತೆಗಿಸ್ಬೇಕಂತ ಎಲ್ಲರನ್ನೂ ತೆಗಿಸ್ಬೇಕಾಗತ್ತೆ. ನಾನು ನಮ್ಮ ಕಾವೇರಿ ನೀರಾವರಿ ನಿಗಮದ ಹತ್ರ ಮಾತಾಡ್ತೀನಿ. ಈಗ ಅವರು ನಾವು ತೆಗಿಸ್ಲಿಕ್ಕೆ ಹೋದರೆ ನಮ್ಮದು ಹೊಟ್ಟೆಪಾಡು ಅಂತ ಮುಂದೆ ಬರ್ತಾರೆ. ಹಾಗಾಗಿ ನಾವು ಕಾವೇರಿ ನೀರಾವರಿ ನಿಗಮದವರು ಕೂಡ ಕರೆದು ಡಿಸ್ಕಸ್ ಮಾಡಿ ಯಾರು ಅಧಿಕೃತವಾಗಿದ್ದಾರೆ ಯಾರು ಅನಧಿಕೃತವಾಗಿದ್ದಾರೆ ಅಂತೇಳಿ ಚರ್ಚೆ ಮಾಡಿ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ತೀವಿ. ಮಾಡ್ತೀವಿ. ಥ್ಯಾಂಕ್ ಯು.